ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಅದು ಅಂದರೆ ರಾಗಿ ಅವಲಕ್ಕಿ ಫ್ರೆಂಡ್ಸ್. ಆ ರಾಗಿ ಅವಲಕ್ಕಿ ಚುಡುವ ಹೆಂಗೆ ಮಾಡಬೇಕು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಆ ಪ್ಯಾನ್ಗೆ ನಾವು ಒಂದು ತಡ್ಕ ಕೊಡಬೇಕು ಅಂದರೆ ಅವಲಕ್ಕಿಗೆ. ಸೊ ಅದು ಹೆಂಗೆ ಕೊಡಬೇಕು, ಹೆಂಗೆ ಸ್ಟೆಪ್ ಇದೆ, ನಿಮ್ಮ ಚುಡುವ ಇರ್ತವೆ ಅಲ್ಲ, ಅದು ಅವಲಕ್ಕಿ ಚುಡುವ ಅವು ತುಂಬ ಚೆನ್ನಾಗೇ ಆಗಬೇಕು, ಅಂದರೆ ಕ್ರಿಸ್ಪಿ ಆಗಬೇಕು, ಹೋಟೆಲ್ ಸ್ಟೈಲ್ ಇರಬೇಕು ಅಂದರೆ ಈ ಟಿಪ್ಸ್ ನೀವು ಫಾಲೋ ಮಾಡಬೇಕು. ಇವಾಗ ಎಣ್ಣೆ ತೊಗೊಂಡಿದ್ದೀನಿ. ಆ ಎಣ್ಣೆ ಇವಾಗ ನೀವು ಜಾಸ್ತಿ ಹಾಕೋಬೇಕು, ಯಾಕಂದರೆ ನಿಮ್ಮ ಚೂಡ ಕ್ವಾಂಟಿಟಿ ಕಮ್ಮಿ ಇದ್ದರೂ ಸ್ವಲ್ಪ 2 ಇಲ್ಲ 3 ಟೇಬಲ್ ಸ್ಪೂನ್ ಜಾಸ್ತಿ ಇರಬೇಕು. ಯಾಕಂದರೆ ನೀವು ಆಯಿಲ್ ಕಡಿಮೆ ಹಾಕಿದರೆ ಚುಡುವ ಚೆನ್ನಾಗಿ ಆಗೋದಿಲ್ಲ, ಯಾಕಂದರೆ ಇದು ಆಯಿಲ್ ಹಿಡ್ಕೋತೆ, ಅವಾಗ ಚೆನ್ನಾಗಿ ಕ್ರಿಸ್ಪಿ ಮತ್ತಂದರೆ ಟೇಸ್ಟಿ ಆಗುತ್ತೆ. ಸೊ ಜೀರಿಗೆ ಬಿಟ್ಟಿದ್ದೀನಿ, ಅದು ಕೂಡ ಚಟ ಚಟ ಅನ್ನಕತ್ತಿದೆ. ಇವಾಗ ಕರಿಬೇವು ಸೊಪ್ಪು ಮತ್ತಂದರೆ ಒಂದು ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. ಇದು ನೀವು ಸ್ಕಿಪ್ ಮಾಡ್ಬೋದು, ಬಟ್ ನಮ್ಮ ಮನೆಯಲ್ಲಿ ನಾವು ಸ್ಪೈಸಿ ಜಾಸ್ತಿ ಉಣೋದು, ಅದಕ್ಕಾಗಿ ನಾನು ಒಂದು ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. ಮಕ್ಕಳು ತಿಂತಿದ್ರೆ ನೀವು ಇದು ಸ್ಕಿಪ್ ಮಾಡ್ಬೋದು. ಇವಾಗ ಈ ಪುಟಾಣಿ ಕಾಳು ಹಾಕ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ಇವಾಗ ಶೇಂಗದ ಕಾಳು ಹಾಕ್ತಾಯಿದ್ದೀನಿ. ಇದು ಚೂಡ ಮಾಡೋ ಥರ ರೆಸಿಪಿ ಇದೆ, ಬಟ್ ಕೆಲವೊಂದು ಸ್ಟೆಪ್ ಇದ್ದಾವೆ. ಸೊ ಆ ಸ್ಟೆಪ್ ನೀವು ಫಾಲೋ ಮಾಡಿದರೆ ನಿಮ್ಮ ಚೂಡ ನಂಬರ್ 1 ಆಗುತ್ತೆ. ಇವಾಗ ಈ ಆಯಿಲಲ್ಲಿ ಚೆನ್ನಾಗಿ ನೀವು ಫ್ರೈ ಆಗಬೇಕು, ಅಂದರೆ ಗೋಲ್ಡನ್ ಬ್ರೌನ್ ಥರ ಕಲರ್ ಬರಬೇಕು. ಅದಕ್ಕಾಗಿ ನಾನು ಈ ಥರ ಆಯಿಲಲ್ಲಿ ಬಿಟ್ಟಿದ್ದೀನಿ. ಇವಾಗ ಚೆನ್ನಾಗಿ ಗೋಲ್ಡನ್ ಆಗಿ ಆಗಿದ್ದಾವೆ. ಸೊ ಫ್ರೈ ಕೂಡ ಆಗಿದ್ದಾವೆ. ಇವಾಗ ಮೇಲೆ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅದು ಕೂಡ ಚೆನ್ನಾಗಿ ನಾನು ಹುರ್ಕೋತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಬೆಳ್ಳುಳ್ಳಿ ಕೂಡ ಬ್ರೌನ್ ಆಗಿದೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂದರೆ ನಾವು ಮಸಾಲೆ ಹಾಕ್ಕೊಳ್ಳೋಣ. ಇದು ನಾನು ಅರಿಶಿಣ ಪುಡಿ ಹಾಕಿದ್ದೀನಿ, ಸ್ವಲ್ಪ ಅರಿಶಿಣ ಪುಡಿ ಹಾಕಿದ್ದೀನಿ. ನಾನು ಅವಲಕ್ಕಿ ಅಂದರೆ ರಾಗಿ ಅವಲಕ್ಕಿ ತೊಗೊಂಡಿದ್ದೀನಲ್ಲ, ಆಲ್ರೆಡಿ ಅವು ಯೆಲ್ಲೋ ಕಲರ್ ಇದ್ದಾವೆ, ಅದಕ್ಕಾಗಿ ಇವಾಗ ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಈ ಖಾರದ ಪುಡಿ ಏನಿದೆಯಲ್ಲ ಫ್ರೆಂಡ್ಸ್, ಇದು ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳು ಇಲ್ಲ ದೊಡ್ಡವರು ಯಾರು ಉಣ್ತಿದ್ರೆ, ಅಂದರೆ ಚುಡುವ ತಿಂತಿದ್ರೆ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕೋಬೇಕು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಅದರಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗೆಲ್ಲ ಕಂಪ್ಲೀಟ್ ಆಗಿದೆ. ಮಸಾಲೆ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಕೂತ್ಕೊಂಡಿದ್ದಾವೆ, ಯಾಕಂದರೆ ಶೇಂಗಾ ಮತ್ತಂದರೆ ನಾವು ಪುಟಾಣಿ ಹಾಕ್ಕೊಂಡಿರ್ತೀವಲ್ಲ ಅವು ಕೂಡ ಫ್ರೈ ಆಗಿದ್ದಾವೆ. ಇವಾಗ ಚೆನ್ನಾಗಿ ಅದಕ್ಕೆ ನಾವು ಫ್ರೈ ಎಲ್ಲಷ್ಟು ಮಿಕ್ಸ್ ಮಾಡೋಣ. ಈ ಥರ ನಾನು ಚುಡುವ ಸರಿಯಾಗಿ ಮಿಕ್ಸ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಕ್ರಿಸ್ಪಿ ಆಗುತ್ತೆ. ಅಕಸ್ಮಾತ್ ನೀವು ಆಯಿಲ್ ಕಡಿಮೆ ಹಾಕಿದರೆ ಈ ಚುಡುವ ಅಷ್ಟೊಂದು ಕ್ರಿಸ್ಪಿ ಆಗೋದಿಲ್ಲ, ಮತ್ತಂದರೆ ಬಾಯಲ್ಲಿಟ್ಟರೆ ಕರಗೋದಿಲ್ಲ. ಯಾಕಂದರೆ ಆಯಿಲ್ ಸ್ವಲ್ಪ ಅಂದರೆ ಜಾಸ್ತಿನೂ ಇಲ್ಲ, ನೀವು ನಾರ್ಮಲ್ ಹಾಕೋಕ್ಕಿಂತ 2-3 ಟೇಬಲ್ ಸ್ಪೂನ್ ಜಾಸ್ತಿ ಹಾಕಬೇಕು. ಆದರೆ ಅದು ಚೂಡ ತುಂಬ ಕ್ರಿಸ್ಪಿ ಮತ್ತು ತುಂಬಾ ಟೇಸ್ಟಿ ಆಗುತ್ತೆ. ಸೊ ಚುಡುವ ರೆಡಿ ಆದಾವೆ. ಥ್ಯಾಂಕ್ ಯು ಸೋ ಮಚ್. ಒಂದು ಸಲ ಟ್ರೈ ಮಾಡಿ.